ಅದು ರೈತರಿಂದ ರೈತರಿಗೋಸ್ಕರ ಇರುವ ರೈತ ಪ್ರಾತಿನಿಧಿಕ ಸಂಸ್ಥೆ. ಆ ಸಂಸ್ಥೆ ಆರಂಭವಾಗಿ 26 ವರ್ಷ ಪೂರೈಸಿದ್ದು ಸಾವಿರಾರು ಸದಸ್ಯರನ್ನ ಹೊಂದಿದೆ. ಪ್ರಸಕ್ತ ವರ್ಷದ ಆಯವ್ಯಯದಲ್ಲಿ ಲಕ್ಷಾಂತರ ರೂಪಾಯಿ ಲಾಭಾಂಶ ಬಂದಿದ್ದು ಅದನ್ನ ಸದಸ್ಯರಿಗೆ ನೀಡಲು ಸಂಸ್ಥೆ ತೀರ್ಮಾನಿಸಿದೆ. ಹಾಗಿದ್ರೆ ಯಾವುದು ಆ ಸಂಸ್ಥೆ, ಲಾಭಾಂಶವೆಷ್ಟು ಅಂತೀರಾ? ಇಲ್ಲಿದೆ ನೋಡಿ. ವಾರ್ಷಿಕ ಮಹಾಸಭೆಯಲ್ಲಿ ಮಹತ್ವದ ತೀರ್ಮಾನ. ಸಂಸ್ಥೆಯ ಸದಸ್ಯರಿಗೆ ಶೇಕಡಾ 15% ಡಿವಿಡೆಂಡ್ ನೀಡಲು ತೀರ್ಮಾನ. ಅಧ್ಯಕ್ಷ ಬಾತಿ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಭೆ. ದಾವಣಗೆರೆ ಅಡಕೆ ಅಭಿವೃದ್ಧಿ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಸ್ಥೆ ಪ್ರಾರಂಭವಾಗಿ 26 ವರ್ಷ ಕಳೆದಿದೆ. ರೈತರಿಂದ ರೈತರಿಗೋಸ್ಕರ ಎಂಬ ಧ್ಯೇಯದಿಂದ ಆರಂಭವಾದ ಈ ಸಂಸ್ಥೆ ಅಡಕೆ ಬೆಳೆಗಾರರ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಡಕೆ ಅಭಿವೃದ್ಧಿ, ಪರಿಷ್ಕರಣೆ, ಮಾರಾಟದ ವಿಚಾರದಲ್ಲಿ ಸದಾ ರೈತರ ಬೆನ್ನಿಗೆ ನಿಲ್ಲುವ ದಾಮ್ಕೋಸ್ 26ನೇ ವರ್ಷದ ಮಹಾವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಿತು. ಹದಡಿ ರಸ್ತೆಯ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ಸಭೆಯಲ್ಲಿ ವಾರ್ಷಿಕ ಆಯವ್ಯಯವನ್ನು ಮಂಡಿಸಲಾಯಿತು. ಪ್ರಸಕ್ತ ವರ್ಷ ಸಂಸ್ಥೆ ಲಾಭದಾಯಕವಾಗಿದ್ದು ಈ ಬಾರಿಯ ಲಾಭಾಂಶದಲ್ಲಿ ಶೇಕಡಾ 15% ಡಿವಿಡೆಂಡ್ ಅನ್ನು ಸಂಘದ ಸದಸ್ಯರಿಗೆ ನೀಡಲು ತೀರ್ಮಾನಿಸಲಾಯಿತು. ಅಷ್ಟೇ ಅಲ್ಲ, ಸಂಘದ ಅಭಿವೃದ್ಧಿ ವಿಚಾರವಾಗಿ ಸದಸ್ಯರು, ಪದಾಧಿಕಾರಿಗಳು ಸುದೀರ್ಘ ಚರ್ಚೆ ನಡೆಸಿದರು. ಇವತ್ತು ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರಿ ಸಂಘದ 26ನೇ ವರ್ಷದ ವಾರ್ಷಿಕ ಸಭೆ ಇತ್ತು. ಸರ್ವ ಸದಸ್ಯರ ಸಭೆಯಲ್ಲಿ ಸಂಸ್ಥೆ ಎಲ್ಲ ವರ್ಷವೂ ನಾವು ಡಿವಿಡೆಂಟನ್ನು ಕೊಡ್ತಾ ಬರ್ತಾ ಇದ್ವಿ. ಆದರೂ ಅವರು ತುಂಬ ಹೃದಯದಿಂದ ಸಂಸ್ಥೆಯಲ್ಲೇ ಬಿಲ್ಡಿಂಗ್ ಕಟ್ಟೋಡಕ್ಕೆ ಅದನ್ನೆಲ್ಲ ತಗೋಬೇಕು ಅಂತಂದು ಹೇಳ್ತಾಯಿದ್ರು. ಆದರೆ ಈ ಸಲ ಮಾತ್ರ ನಾವು ಅದು ಯಾವುದೂ ಬೇಡ, ನೀವು ಡಿವಿಡೆಂಟ್ ತಗೊಂಡೇಬೇಕು ಅಂತಂದು ಹೇಳಿದಾಗ ಎಲ್ಲರೂ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿದ್ದಾರೆ. ಅದಕ್ಕೆ ಈ ಸಂಸ್ಥೆ ಈ ವರ್ಷ 15% ನಾವು ಡಿವಿಡೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಸರ್ವ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಸರ್ವ ಸದಸ್ಯರಿಗೆ ಸಂಘದ ಅಧ್ಯಕ್ಷನಾಗಿ ಉಪಾಧ್ಯಕ್ಷರು, ನಿರ್ದೇಶಕರು, ಆಡಳಿತ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಳಗೆಲ್ಲ ರೈತರಿಗೋಸ್ಕರ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅದರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಬಾರಿಯ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಕೃಷಿ ಉಪಕರಣ, ಸಲಕರಣೆ, ಉಳಿಮೆ ಯಂತ್ರ ಸೇರಿದಂತೆ ಕೃಷಿಕರಿಗೆ, ಅಡಕೆ ಬೆಳೆಗಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾರಾಟ ಹಾಗೂ ಮಾಹಿತಿ ಮಳಿಗೆಗಳನ್ನು ತೆರೆಯಲಾಗಿತ್ತು. ಅಡಿಕೆ ಬೆಳೆಗಾರರಿಗೆ ಅಡಕೆ ಸೇರಿದಂತೆ ಇತರೆ ಬೆಳೆಗಳಿಗೆ ಅನುಕೂಲ ಆಗುವ ಸಾಕಷ್ಟು ಕೃಷಿ ಪರಿಕರಗಳ ಮಾರಾಟ ಹಾಗೂ ಪ್ರದರ್ಶನ ಸಂಘದ ಸದಸ್ಯರಿಗೆ ಅನುಕೂಲವಾಯಿತು. ಇನ್ನು ಈ ಬಾರಿ ಅಂದಾಜು 36 ಲಕ್ಷ ರೂಪಾಯಿ ಲಾಭಾಂಶ ಪಡೆದುಕೊಂಡಿದ್ದು ಅದನ್ನು ಸದಸ್ಯರಿಗೆ ಡಿವಿಡೆಂಡ್ ರೂಪದಲ್ಲಿ ನೀಡುತ್ತಿರುವುದು ಸಂತಸ ತಂದಿದೆ. ಸಂಘದ ಮುಂದಿನ ವರ್ಷದ ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಗೂ ಕಾರ್ಯದ ಬಗ್ಗೆ ಸರ್ವ ಸದಸ್ಯರು ಮುಕ್ತವಾಗಿ ಚರ್ಚಿಸಿ ಪದಾಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು. ಇವತ್ತು 26ನೇ ವರ್ಷದ ಮಹಾವಾರ್ಷಿಕ ಸಭೆ ನಡೀತಿರೋ ಉದ್ದೇಶ 1,500 ಜನ ಷೇರ್ಹೋಲ್ಡರ್ನ ಆಗಮಿಸಿರ್ತಕ್ಕಂಥ ಉದ್ದೇಶದಲ್ಲಿ ನಾವು ಒಂದು ಮೇಳವನ್ನು ಹಾಕ್ಕೊಂಡಿದ್ದೀವಿ ಇವತ್ತು. ಆಮೇಲೆ ನಾವು 36 ಲಕ್ಷ ಚಿಲ್ಲರೆ ನಾವು ಲಾಭಾಂಶವನ್ನು ಗಳಿಸಿರ್ತೀವಿ. ಈ ಒಂದು 26ನೇ ವರ್ಷದ ಸಾಲಿನಲ್ಲಿ ನಮ್ಮ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆರಿಸಿಕೊಂಡಿದ್ದೀವಿ ಅಂತೇಳಿ ಒಂದೆರಡು ಮಾತುಗಳು ಇಷ್ಟಪಡ್ತಾರೆ. ಇದು ನಾವು ರೈತರಿಂದ ರೈತರಿಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ನಾವು ಇದನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ರೈತರಿಗೆ ಅದನ್ನು ಕಣ್ತುಂಬ ನೋಡಿಕೊಂಡು ತಾವು ಏನಾದರೂ ನೋಡಿಕೊಂಡು ತಾವು ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾವು ಅವ್ರನ್ನ ಕರ್ತಿದ್ದೀವಿ. ಸಲಕರಣೆ, ಕೃಷಿ ಉಪಕರಣಗಳು, ಎಲ್ಲ ಸಾಮಗ್ರಿಗಳನ್ನೆಲ್ಲ ತಾವು ಉಪಯೋಗಿಸ್ಕೊಳ್ಳಿ ಅಂತ. ಹೌದು, ಔಷಧಿ ಸಿಂಪಡಣೆ ಮಾಡ್ತಕ್ಕಂಥವು, ಉಳುಮೆ ಮಾಡ್ತಕ್ಕಂಥವಾಗಲಿ, ಅತಿ ಹೆಚ್ಚು ದುಡ್ಡಿದ್ದಕ್ಕರಪ್ಪ ಅವರು ಇಲ್ಲಿ ಅಂತೇಳಿ ಅವನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ದಾವಣಗೆರೆ ಅಡಕೆ ಅಭಿವೃದ್ಧಿ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ಅರ್ಥಪೂರ್ಣವಾಗಿ ನೆರವೇರಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಸದಸ್ಯರು ಮುಕ್ತವಾಗಿ ತಮ್ಮ ಸಲಹೆಗಳನ್ನು ನೀಡುವ ಮೂಲಕ ಸಂಘದ ಯಶಸ್ಸು ಹಾಗೂ ಅಭಿವೃದ್ಧಿಗೆ ಸಹಕರಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.